ಹೋಗಿದ ಕೆಲಸ ಮುಗಿದ್ಮೇಲೆ ಅವನ್ನ ನೇರವಾಗಿ ಮನೆಗೆ ಕರ್ಕೊಂಡು ಬರಬೇಕು. ಅವನ್ನ ಯಾರು ಮಾತಾಡಿಸದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಾಗೆ ಆಗ್ಲಿ ಯಜಮಾನ್ರೆ. ಅಪ್ಪ, ನಾನು ಹುಷಾರಾಗೆ ಇದ್ದೀನಲ್ವಾ? ಈ ಗಿಡ, ಮೂಲಿಕೆ, ಔಷಧಿ ಇದೆಲ್ಲ ನಾನು ನಂಬಲ್ಲ. ನಾವು ನಂಬ್ತಿದೀವಿ ಕಣೋ. ಈ ಪ್ರಪಂಚದಿಂದ ನಿನ್ನ ದೂರ ಮಾಡದೆ ಆ ಬೇರೆ ನಿನ್ನ ಕಾಪಾಡಿದೆ ಅಂತ ನಾವೆಲ್ಲ ನಂಬ್ತಾ ಇದೀವಿ. ನನಗೆ ಎದುರು ಮಾತಾಡಬೇಡ ಅನಿರೋಧ್. ಅನಿರುದ್ಧ್, ನೀನ್ ಪೂರ್ತಿಯಾಗಿ ಹುಷಾರಾಗೋವರೆಗೂ ನನ್ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಹೋಗ್ಬಾರೋ. ಅಮ್ಮ, ನಾನು ಹುಷಾರಾಗೆ ಇದ್ದೀನಲ್ವಾ? ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಅಮ್ಮ. ನಮಗ್ ಗೊತ್ತು. ಮತ್ ಯಾಕೆ ನೀವೆಲ್ಲ ಹೀಗಂತಿದ್ದೀರಾ? ಏನೋ ನಿಮ್ಮ ಅಮ್ಮನ ಜೊತೆನೆ ವಾದ ಮಾಡ್ತೀಯಾ? ವಾದ ಮಾಡಬೇಡ, ಹೊರಡು. ನಿಮ್ಮಮ್ಮ ಭಯ ಪಡ್ತಿದ್ದಾಳೆ, ಅವಳ ಭಯನ ಹೋಗ್ಸೋ. ಅವರಿಗೋಸ್ಕರನೇ ಅಲ್ವಾ ಈ ಗರುಡ ರಕ್ಷಣೆ ಕಟ್ಕೊಂಡಿರೋದು. ಹೊರಡು. ಸರಿಯಪ್ಪ. ಇಲ್ದೇ ಇರೋ ಸ್ವರ್ಣ ಕೇಸರಿ ವೈದ್ಯಕ್ಕೆ ಹೋಗ್ತಿರೋದೇನೋ ಸರಿ, ಆದ್ರೆ ಅಲ್ಲಿ ಅನಿರುದ್ಧ್ ತಲೆಗೆ ಎಣ್ಣೆ ಹಚ್ಚೋದಂತೂ ಖಂಡಿತ. ಏಯ್, ಏನಿವತ್ತು ಇಷ್ಟೊಂದು ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆಯಾ? ಅತ್ತೆ, ಪರ್ಣಿಕಾ, ಸ್ವಲ್ಪ ಇರಿ ಯಜಮಾನ್ರೆ. ನಿಮ್ ಅತ್ತೆ ಮಗಳು ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಕರೆಕ್ಟೇ, ಅದಂತೂ ದೊಡ್ಡ ಕ್ರ್ಯಾಕ್. ಏಯ್, ನೀನು ಹಾಫ್ ಸ್ಯಾರಿನ ಸುತ್ಕೊಂಡಾಗ ತುಂಬಾ ಸುಂದರವಾಗಿ ಕಾಣಿಸ್ತೀಯ. ಹಾ, ನಾನು ಸುತ್ಕೊಂಡಿಲ್ಲ ಸರ್, ಉಟ್ಕೊಂಡಿದ್ದೀನಿ. ಏನೋ ಉಟ್ಕೊಳ್ಳೋದ್ರ ಬಗ್ಗೆ ಎಲ್ಲ ತುಂಬಾ ಗುಟ್ಗುಟ್ಟಾಗಿ ಮಾತಾಡ್ತಿದ್ದೀರಾ. ನಿಮ್ಮಿಬ್ರ ಮಧ್ಯೆ ಏನ್ ರಹಸ್ಯ ನಡೀತಾ ಇದೆ? ಸೀಕ್ರೆಟ್. ಅದನ್ನೇ ಹೇಳಿ ಅಂತಿರೋದು. ಹೇಳದ್ನಲ್ವಾ, ಸೀಕ್ರೆಟ್ನ ಹೇಳ್ಬಾರದು. ಇವಳಿಗೇನೋ ಅರ್ಥ ಆಗಿರೋ ತರ ನಗೋದ್ ಬೇರೆ. ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ 3 ಜನ ಹೋಗ್ಬಾರ್ದು ಅಂತ ದೊಡ್ಡೋರು ಹೇಳಿದಾರೆ ಪರ್ಣಿ. ನೀನವ್ರ ಜೊತೆ ಹೋದ್ರೆ ತಪ್ಪಾಗಲ್ಲ ಬಿಡು. ಉದ್ದೇಶಪೂರ್ವಕವಾಗಿ 3 ಜನ ಹೋದ್ರೆ ಅದು ತಪ್ಪಾಗುತ್ತೆ ಪರ್ಣಿ. ನಿನ್ ಕಾರ್ ಹತ್ತು. ನಿನಗೊಂದು ಗತಿ ಕಾಣಿಸ್ತೀನಿ. ಏ, ನೀನ್ ಹಿಂದೆ ಕೂತ್ಕೊಳ್ಳೆ. ಪುಣ್ಯ, ನೀನ್ ಬಂದ್ ಮುಂದೆ ಕೂತ್ಕೋ. ಅವಳಿನ್ ಯಾಕೆ ನಿನ್ ಪಕ್ಕ ಬಂದ್ ಕೂತ್ಕೋ ಅಂತಿದ್ಯಾ? ನಾನೇನ್ ಬಂದ್ ತೊಡೆ ಮೇಲೆ ಕೂತ್ಕೋ ಅಂತ ಹೇಳಿಲ್ಲ. ಮುಂದೆ ಬಂದ್ ಕೂತ್ಕೊಂಡ್ರೆ ದಾರಿನಾದ್ರೂ ಹೇಳ್ಬೋದಲ್ಲ ಅಂತ. ಹಿಂದೆ ಕೂತ್ಕೊಂಡ್ರು ಕೂಡ ರೈಟು ಲೆಫ್ಟು ಹೇಳ್ಬೋದು. ಅಲ್ಲಿ ಫೋನ್ ಬರ್ತಿದೆ ತಾನೆ? ಕಿವುಡಿ ತರ ಕೂತ್ಕೊಂಡಿದ್ದಾಳೆ. ಕಾಯ್ಕೊಂಡು ಕೂತಿದೀವಮ್ಮ, ನೀವು ಬರ್ಬೇಕು ಅಷ್ಟೇ. ಕಾಯ್ಕೊಂಡು ಕೂತಿದ್ದೀರಾ? ಹೂ ಆರ್ ಯು? ಹಲೋ ಅಮ್ಮ, ನೀವು ಹೇಳಿದಾಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿದೀವಿ. ಏಯ್, ಫೋನ್ ಇಡೋ. ಯಾರತ್ತೆ? ಚಂದಗೋಸ್ಕರ ಫೋನ್ ಮಾಡಿದ್ರು. ಇನ್ಯಾವತ್ತೂ ನನ್ನ ಫೋನ್ನ ಮುಟ್ಟಕ್ಕೆ ಹೋಗ್ಬೇಡ. ಸತ್ರು ಕೂಡ ನಿಮ್ ಫೋನ್ನ ಯಾವತ್ತೂ ರಿಸೀವ್ ಮಾಡಲ್ಲ. ನೀನ್ಯಾಕೆ ಸಾಯ್ತೀಯ ಅಳಿಮಯ್ಯ? ಇವಾಗ ಸತ್ ಹೋಗೋದು ಪುಣ್ಯ. ಅನಿರುದ್ಧ್, ಏನೋ ಇದು? ಭಾವ, ಏನಾಯ್ತು ಭಾವ? ಅನಿರುದ್ಧ್, ಭಾವ ಏನಾಯ್ತು? ಅನಿರುದ್ಧ್, ಭಾವ ಏನಾಯ್ತು ಭಾವ? ಏನಾಯ್ತು? ಅದೇ ಗೊತ್ತಾಗ್ತಾ ಇಲ್ಲ ಅತ್ತೆ. ಏನಾಯ್ತು ನನಗೂ ಅರ್ಥ ಆಗ್ತಿಲ್ಲ. ಡ್ರೈವಿಂಗ್ ಮಾಡೋವಾಗ ದಾರಿ ನೋಡೋದ್ ಬಿಟ್ಟು ಕನ್ನಡಿಲಿ ಯಾರ್ಯಾರನ್ನು ನೋಡ್ತಾ ಕೂತ್ರೆ ಕಂಟ್ರೋಲ್ ತಪ್ಪದೇ ಇರುತ್ತಾ?
ತಪ್ಪೋಯ್ತಾ? ದಾರಿ ತಪ್ಪೋಯ್ತಾ? ಅಮ್ಮ ಕಾಡಲ್ಲಿ ಪ್ರಾಣಿಗಳು ಕೂಡ ಮಾತಾಡ್ತಾವ. ಕಾಡ್ ಜನ ಅಲ್ವೇ, ಯಾರೋ ಹುಚ್ಚ ಅವನು. ಎಲ್ಲಿಗೆ ಹೋಗ್ತಿದ್ದೀರಾ? ನಾವ್ ಕಾಡ್ ಒಳಗ್ ಹೋಗ್ತಾ ಇದೀವಿ. ಆ, ಆ. ಇವಳಿಗೇನ್ ಹುಚ್ಚಿಡ್ದಿದ್ಯಮ್ಮ? ಹುಚ್ಚರ ಹತ್ರನೂ ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದ್ದಾಳೆ. ಡೋರ್ ಓಪನ್ ಮಾಡೋ, ತೆಗಿ. ಆ, ಅದು ಬರಲ್ಲ. ಆ ಅತ್ತೆ ಡೋರ್ ಓಪನ್ ಆಗ್ತಿಲ್ಲ ಅತ್ತೆ. ಜೋರಾಗಿ ತೆಗಿ. ಇಲ್ಲ ಅತ್ತೆ, ಬರ್ತಾ ಇಲ್ಲ. ಬೇಗ ತೆಗಿ. ಭದ್ರಮ್ಮ, ಬರ್ತಿಲ್ಲ ಅತ್ತೆ. ಬರಲ್ಲ ಅದು. ನಿನ್ ಹೆಸರು ಅವನಿಗೆ ಗೊತ್ತಮ್ಮ? ಗೊತ್ತಿಲ್ಲ, ಹುಷಾರು ಅಂತ ಹೇಳೋದಕ್ಕೆ ಭದ್ರ ಅಂತ ಹೇಳ್ತಿದ್ದ. ಆ, ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಆ ಅಡವಿ ತಾಯಿಗೆ ಕೈ ಮುಗಿದ್ಬಿಡಿ. ಅಂದ್ರೆ ಅಮ್ಮನವ್ರ ಆ, ಎಲ್ಲಿ? ಅಲ್ಲಿ ನೋಡು, ಆ ದೊಡ್ಡ ಮರದ ಕೆಳಗಡೆ ಹಸೂರ ಕಾಣ್ತಾ ಇದೆಯಲ್ಲ, ಅಲ್ಲೇ ಇದ್ದಾಳೆ. ಆ, ಆ, ಈ ತಾಯಿ ಆಜ್ಞೆ ಇಲ್ದೆ ಈ ಅಡವಿಯಲ್ಲಿ ಯಾರು ಕಾಲಿಡಕ್ಕಾಗಲ್ಲ. ನಿಮ್ ಮನಸ್ಸಿನಲ್ಲಿರೋ ಕೋರಿಕೆಗಳನ್ನೆಲ್ಲ ಕೇಳ್ಕೊಂಡು ಕಾಡೊಳಗೆ ಹೋಗಿ. ಕಾರಲ್ಲಿ ಹೋಗಕ್ಕಾಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಪುಣ್ಯನ್ ಪಕ್ಕದಲ್ಲೇ ಇದ್ದು ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅವಳು ಗುಟ್ಟನ್ನೆಲ್ಲ ರಟ್ ಮಾಡಬೇಕು. ಎಲ್ಲ ವಿಷಯಗಳು ನೆನಪಾಗಿ ಅನಿರುದ್ಧ ಹತ್ರ ಇರೋ ನಾಗಮಣಿನ ನಾನು ತಗೊಂಡು ಹೋಗ್ಬೇಕಮ್ಮ. ಈ ಕಾಡಲ್ಲಿ ಏನೂ ತೊಂದರೆ ಆಗದೆ ಹೊರಗೆ ಹೋಗೋ ಥರ ನೋಡ್ಕೊಳಮ್ಮ. ನಾನು ಅಂದ್ಕೊಂಡಿರೋದು ಈ ಕಾಡಲ್ಲಿ ಸುಸೂತ್ರವಾಗಿ ನಡೆದ್ರೆ ಈ ಪುಣ್ಯ ಕತೆ ಇಲ್ಲೇ ಮುಗಿಸ್ಬಿಡ್ಬೋದು. ಅತ್ತೆ, ದೇವ್ರಿಗೆ ಕೈ ಮುಗ್ದಿದ ತಕ್ಷಣ ಡೋರ್ ಓಪನ್ ಆಗ್ಬಿಡ್ತು ಅತ್ತೆ. ಭಾವ, ಕಾರ್ ಬೇಗ ಸ್ಟಾರ್ಟ್ ಮಾಡು, ಇಲ್ಲಿಂದ ಹೋಗೋಣ. ಕಾಲ್ನಡಿಗೆಲೆ ಹೋಗಿ ಅಂತ ಹೇಳಿದ್ರು, ನೆನ್ಪಿಲ್ವಾ? ನಡೆಯೋದ್ ತಪ್ಪಲ್ಲ, ಮುಳ್ಚುಚ್ಚೋದ್ ತಪ್ಪಲ್ಲ. ಹೋಗ್ ಬಾಸ್ಕೆಟ್ ತಗೊಂಡ್ ಬಾ. ಹುಚ್ಚರ ಮಾತನ್ನ ಯಾಕೆ ನಂಬೇಕಮ್ಮ? ದಿಕ್ಕು ತೋಚತೆ ಇದ್ದಾಗ ಅಂಥವ್ರೇ ದೇವ್ರು. ದಾರಿ ತೋರ್ಸಿದ್ರು ಅಲ್ವಾ? ಬನ್ನಿ ಹೋಗೋಣ. ನೀನ್ ಹೇಳಿದ್ರೆ ನಾವು ಕೇಳ್ಬೇಕಾ? ನಮಗೂ ಗೊತ್ತು ಬಿಡು. ಹುಷಾರು, ಸಿಂಹನೋ ಹುಲಿನೋ ಬಂದು ಅಟ್ಯಾಕ್ ಮಾಡ್ಬೋದು. ಇಲ್ಲಿ ಹುಲಿನೂ ಇರುತ್ತಾ ಭಾವ? ಮೆಂಟಲ್, ಇದು ಕಾಡು. ನಡಿ. ಅಮ್ಮ, ಭಾವ ಸ್ವಲ್ಪ ಹಿಡ್ಕೋ ಭಾವ. ಹೋಗೆ. ಏನು ನಿಂತ್ಕೊಂಡ್ಬಿಟ್ಟೆ? ಇದನ್ ನಾನ್ ಯಾಕೆ ತಗೊಂಡ್ ಬರ್ಬೇಕು? ಏಯ್ ಹಿಡ್ಕೋ.
ಅವಳು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಹೋಗಿ ಈ ಗಿಡ ಮೂಲಿಕೆ ಹುಡ್ಕೋ ಅಷ್ಟ್ರಲ್ಲಿ ನಡೆದು ನಮ್ ಕಾಲೇ ಬಿದ್ದೋಗುತ್ತೆ. ಛೇ, ಎಲ್ಲ ನಮ್ ಕರ್ಮ. ಅವ್ರು ಮುಂದೆ ಹೋಗ್ತಿದಾರೆ, ಬೇಗ ಬಾ. ನೋಡ್ಕೊಂಡು ನಡಿ. ಇನ್ನು ಎಷ್ಟು ದೂರ? ದೇವ್ರೇ, ಇವಾಗ ಎಲ್ಲಿಗೆ ಹೋಗ್ಬೇಕು? ಇವಾಗ ನಾವ್ ಈ ಕಡೆಗೆ ಹೋಗ್ಬೇಕು. ಇದಕ್ಕೂ ಮುಂಚೆ ಈ ಕಾಡಿಗೆ ಬಂದಿದ್ಯಾ? ಇಷ್ಟು ಈಸಿಯಾಗಿ ದಾರಿ ಹೇಳ್ತಾ ಇದ್ಯಾ? ಅಡವಿ ತಾಯಿ ಮಕ್ಳೇ ಅಲ್ವಾ, ನಾನೇನೇ ಅನ್ಕೊಂಡ್ರು ಆ ತಾಯಿಗೆಲ್ಲ ಗೊತ್ತಾಗತ್ತೆ. ಓಹೋ, ಬಿಲ್ಡಪ್ ಕೊಡ್ಬೇಡ. ಪ್ರತಿ ವಿಷಯಕ್ಕೂ ಕೊಚ್ಕೊಳ್ತಾ ಇದ್ರೆ ನನಗೆ ಅಲರ್ಜಿ ಆಗುತ್ತೆ. ಅದು ಕೊಚ್ಕೊಳ್ಳೋದಲ್ಲ, ಅದು ಪಾಸಿಟಿವ್ ಆಟಿಟ್ಯೂಡ್. ಪುಣ್ಯ, ಆರ್ ಯು ಓಕೆ? ಏನಾಯ್ತು? ಕಾಲು. ಎಲ್ಲಿ ತೋರ್ಸು. ಏ ಬಿಡು. ಏನಾಯ್ತು ತೋರ್ಸು. ಅಮ್ಮ, ಎಲ್ಲಿ ಕಾಲ್ ತೋರ್ಸು. ಏನಾಯ್ತು? ಏ ನಿನ್ ಕೈ ತೆಗಿ. ಅಬ್ಬಾ, ಅಮ್ಮ, ಎದ್ದೇಳು, ಎದ್ದೇಳು. ಸಾರಿ ಪುಣ್ಯ, ಗೊತ್ತಾಗ್ಲಿಲ್ಲ. ಹುಷಾರು. ಏನಾಯ್ತು? ಕಾಲು ಉಳ್ಕಿದೆ ಅನ್ಸುತ್ತೆ. ಬಾ, ತುಂಬಾ ನೋವ್ತಿದೆ. ನಾನು ಹಿಡ್ಕೋತೀನಿ. ನಿಧಾನವಾಗಿ ಹೆಜ್ಜೆ ಇಡ್ತಾ ಸ್ಲೋ ಆಗ್ಬಾ. ಪರವಾಗಿಲ್ಲ. ಹೇಳಿದ್ದನ್ನ ಕೇಳಬೇಕು. ನಡಿ ನಡಿ. ಸ್ಲೋ ಆಗ್ಬಾ, ಸ್ಲೋ ಆಗಿ. ಹುಷಾರು. ನಾನು ಒಂದ್ ಅನ್ಕೊಂಡ್ರೆ ಇದಿನ್ನೇನೋ ಆಯ್ತು. ಇವಾಗ ಇನ್ನೂ ಹತ್ರ ಆಗ್ಬಿಟ್ರಲ್ಲ. ಛೇ, ಹೇ, ಏನ್ ಮಾಡ್ತಾ ಇದೀಯಾ? ಅದನ್ನ ನಾನ್ ಕೇಳ್ಬೇಕು. ಏನು ಅವಳ ಕೈ ಹಿಡ್ಕೊಂಡು ಖುಷಿ ಪಡ್ತಿದ್ಯಲ್ಲ? ನಾನಾ? ನೀನೆ. ಅವಾಗಿಂದನೂ ನಾನ್ ನೋಡ್ತಿದ್ದೀನಿ. ನಡೆಯಕ್ ಆಗ್ತಿಲ್ಲ ಅಂತ ಹಿಡ್ಕೊಂಡಿದ್ದಾನೆ. ಆಹಾ, ನನ್ ಕೈ ಹಿಡ್ಕೊ, ನಾನು ನಡೆಸ್ತೀನಿ. ಹಿಡ್ಕೋ. ಎಕ್ಸ್ಟ್ರಾ ಲಗೇಜ್ ನನಗೇನುಕ್ಕೆ? ನಾನು ಫ್ರೀಯಾಗಿ ಹೋಗ್ತೀನಿ. ಅಮ್ಮ ಅವ್ರು ಕಾಣಿಸ್ತಾನೆ ಇಲ್ಲ. ಅಮ್ಮ, ಅಮ್ಮ. ಏನಾಯ್ತು? ಸಂತೆಲ್ ಮಿಸ್ ಆಗಿರೋರ್ ತರ ಅಳ್ತಾ ಇದೆಯಲ್ಲ. ಒಳ್ಳೆ ಭಿಕ್ಷೆ ಬೇಡೋರ್ ತರ ಅಮ್ಮ ಅಮ್ಮ ಅಮ್ಮ. ಏನದು? ನಮ್ಮಮ್ಮ ಬರ್ಲಿ, ಅವಾಗ ಹೇಳ್ತೀನಿ ನಿನ್ಗೆ. ಹೋಗೆ. ನೋಡಿದ್ ಸಾಕು, ಇವಾಗ ದಾರಿ ತೋರ್ಸು. ತಗೋ, ಇದನ್ ಹಿಡ್ಕೊ. ನಡಿ. ಹುಷಾರಾಗಿ ಕರ್ಕೊಂಬಾ. ಹಿಂದೆನೆ ಬರ್ತಾ ಇದ್ದಿದ್ದಮ್ಮವರು ಇವಾಗ ಎಲ್ಲಿ ಹೋದ್ರು?
ಏಯ್, ಇವಳು ಈ ಕಾಡಲ್ಲೇ ಎಲ್ಲೋ ತಿರುಗಾಡ್ತಾ ಇರ್ತಾಳೆ. ಸಾಯಿಸ್ಬಿಡಿ ಇವಳನ್ನ. ಆಗ್ಲಿ ಅಮ್ಮ. ಇವಳು ಇವತ್ತು ಸಾಯಲೇಬೇಕು. ಸರಿನಮ್ಮ. ಬೇಗ ನಡಿ. ವಾವ್, ಏನ್ ನೋಡ್ತಿದ್ಯಾ ಪರ್ಣಿಕಾ? ನಿನಗೆ ಹೇಳ್ಬೇಕಾ? ನಿನ್ ಬಾಯ್ ಮುಚ್ಕೋ. ಪರ್ಣಿಕಾ, ಬೇಡ, ಹೊಡಿಬೇಡ. ಇವತ್ತು ನಾಳೆ ಬಿದ್ದೋಗೋ ಕಾಯಿಗೆ ಹೊಡಿಬೇಡ ಅಂತಿದ್ಯಲ್ಲ. ಅದ್ರ ಸುತ್ತ ಜೇನ್ ಹುಳ ಇದೆ, ಅದೇನಾದ್ರೂ ಬಂತು ಅನ್ಕೋ. ನಿನ್ ಬಾಯ್ ಮುಚ್ಕೋ, ನನ್ನ ಇಷ್ಟ. ಪರ್ಣಿಕಾ ಬೇಡ, ಪರ್ಣಿಕಾ. ಪರ್ಣಿಕಾ ಬೇಡ, ಪರ್ಣಿಕಾ. ಪರ್ಣಿಕಾ ಬೇಡ, ಬೇಡ, ಬೇಡ ಅಯ್ಯೋ, ಪರ್ಣಿಕಾ. ನನ್ ಮಾತ್ ಕೇಳು ಪರ್ಣಿಕಾ. ಬೇಡ, ನನ್ ಮಾತ್ ಕೇಳು, ಬೇಡ. Oh my God! ನೀನೇ ಇಲ್ಲಿ ಬಂದೆ, ಹೋಗು, ಎದ್ದೇಳು, ಆಚೆ ಹೋಗು. ಪ್ಲೀಸ್ ಬಿಡು, ಹೋಗು ಅಂತಿದ್ದೀನಿ ತಾನೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನ್ ಕಚ್ಚಿದ್ರೆ ಓಕೆ, ಅವು ಕಚ್ಚಿದ್ರೆ ತುಂಬಾ ಡೇಂಜರಸ್. ಪ್ಲೀಸ್, ಹಾ, ಪ್ಲೀಸ್ ಪ್ಲೀಸ್. ಛೀ, ದೂರ ಕೂತ್ಕೋ. ಥ್ಯಾಂಕ್ ಯು. ಕೋತಿ. ಪರ್ಣಿಕಾ, ಯಾಕೆ ಹೇಳ್ತಿದ್ಯಾ? ಏನೇ ಇದೆಲ್ಲ? ಮಾವಿನಕಾಯಿ ಬೀಳಿಸ್ಬೇಕು ಅಂತ ಕಲ್ಲು ಹೊಡೆದೆ ಅಮ್ಮ. ಅದು ಮಿಸ್ ಆಗಿ ಜೇನ್ ಗುಡಿಗೆ ಬಿತ್ತು. ಆ ಜೇನ್ಗಳು ನನಗೆ ಹೇಗ್ ಕಚ್ಚಿದವ್ ನೋಡಮ್ಮ. ಅಯ್ಯೋ, ಏನೇ ಜೇನ್ ಇಷ್ಟೆಲ್ಲ ಕಚ್ಚಿದೆ, ರಕ್ತ ಬರೀ ಬರ್ತಿದೆ. ಆ ಪುಣ್ಯನ ಕೇಳಿದ್ರೆ ನಿಂಗೆ ಔಷಧಿ ಕೊಡ್ತಿದ್ಲಲ್ಲೇ. ಅಷ್ಟಕ್ಕೂ ಅವಳೆಲ್ಲೇ? ಹಾ, ಎಲ್ಲಿ ಹೋದ್ರು? ಅವ್ರ ಆ ಕಡೆ ಎಲ್ಲೋ ಇದಾರಮ್ಮ. ವಯಸ್ಸಿಗೆ ಬಂದಿರೋರ್ನ ಇಬ್ರು ಜೊತೆಗೆ ಬಿಟ್ಟು ಬಂದಿದ್ಯಲ್ಲೇ. ಅಯ್ಯೋ, ಇದು ಜಾಸ್ತಿ ಆಗ್ತಿದ್ಯಲ್ಲೇ. ನಡಿ ನಡಿ ನಡಿ. ಎದ್ದೇಳು. ಅಬ್ಬಾ ದೇವ್ರೆ. ಎಲ್ಲೇ ಅವರು? ಅಮ್ಮ, ಇಲ್ಲೇ ಇಲ್ಲೇ ಎಲ್ಲೋ ಇದಾರಮ್ಮ. ಅವರಿಬ್ರು ಇಲ್ಲಿ ಇಲ್ಲ ಅಂತಂದ ಮೇಲೆ ಏನೋ ಪ್ಲಾನ್ ಮಾಡ್ಕೊಂಡೇ ಹೋಗಿರ್ತಾರೆ ಅನ್ಸುತ್ತೆ. ಅಮ್ಮ, ಈ ಬಾಸ್ಕೆಟ್ ಅಲ್ಲಿ ಎಲ್ಲ ಇಟ್ಟಿದ್ದಾರೆ, ವಾಟರ್ ಮಾತ್ರ ಇಟ್ಟಿಲ್ಲ. ಛೇ, ಛೇ. ಅಯ್ಯೋ, ಅಮ್ಮ, ನನ್ನ ಕೈಲಾಗ್ತಿಲ್ಲ, ತುಂಬಾ ಬಾಯಾರಿಕೆ ಆಗ್ತಿದೆ. ನನ್ನ ಕೈಲಾಗಲ್ಲ.
ನಿಜವಾಗ್ಲೂ ನಿನ್ ಮನುಷ್ಯಳೇನಾ? ನಿನ್ ಕಣ್ಣಲ್ಲಿ ಏನಾದ್ರೂ ಬಿದ್ದಿದ್ಯಾ? ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ? ಕಾಡಲ್ಲಿರೋ ಪ್ರಾಣಿಗಳಿಗೂ ಕೂಡ ನಿನ್ ಥರನೇ ಎನರ್ಜಿ ಇರುತ್ತೆ ಅನ್ಸುತ್ತೆ. ಬಾಯಾರಿಕೆಯಲ್ಲಿ ಸತ್ತು ಹೋಗ್ತಾ ಇದ್ದೀನಿ. ನೀನೇನೋ ಅಮೃತ ಕುಡ್ದಿರೋಳ್ ಥರ ಹಾಯಾಗಿ ಕ್ಯಾಟ್ ವಾಕ್ ಮಾಡ್ತಾ ಇದೀಯ. ಏನಂದೆ? ನನ್ನ ಗಂಟ್ಲಿಗೆ ಸ್ವಲ್ಪ ನೀರು ಕೊಡು ತಾಯಿ, ಇಲ್ಲಾಂದ್ರೆ ನನ್ನ ಕೈಲಂತೂ ನಡೆಯೋದಕ್ಕಾಗಲ್ಲ. ಕತೆಗಳನ್ನ ಮಾತ್ರ ಅರ್ಧ ಗಂಟೆ ಹೇಳ್ತೀಯ, ನಡಿಯಕ್ ಮಾತ್ರ ಆಗಲ್ಲ ಅಲ್ವಾ? ವಾಟರ್ ಪ್ಲೀಸ್. ಅಯ್ಯೋ ಅಮ್ಮ.